ಹೇಳ್ ಸುಬ್ಬು, ಮೇಲೆ ಏನ್ ನಡೀತು? ಸಿಎಂ ಸಾಹೇಬ್ರು ಬಂದಿದ್ರು, ಏನ್ ಹೇಳಿದ್ರು? ಎಲ್ರು ಇದ್ದಕ್ಕಿದ್ದಂಗೆ ಬಂದ್ರು, ಎಲ್ಲರೂ ಹೊರಟೋದ್ರು. ಏನಾಯ್ತು ಅನ್ನೋದಕ್ಕಿಂತ ಏನಾಗ್ತಿದೆ ಅನ್ನೋದೇ ಮುಖ್ಯ. ಸುಬ್ಬು, ಅವರಿಬ್ರು ಏನ್ ಮಾತಾಡ್ತಿರ್ಬೋದು? ಸ್ವಲ್ಪ ತಾಳ್ಮೆ ಸರ್, ತಾಳ್ಮೆ ಇರ್ಲಿ. ಏನೇನಾಯ್ತು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಅಲ್ಲ, ಇದುವರೆಗೂ ಏನ್ ನಡೀತು, ಏನ್ ನಡಿಬೇಕು, ಏನ್ ನಡೆಯುತ್ತೆ, ಇದೆಲ್ಲ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಸುಬ್ಬು, ಏನೋ ಆಶ್ಚರ್ಯ ಇದು ಕನ್ಸಲ್ಲ ತಾನೆ? ಅಣ್ಣನ ಮುಖದಲ್ಲಿ ನಗು, ಅದು ಶ್ರಾವಣಿ ಹೆಗಲಿನ ಕೈ ಹಾಕೊಂಡು ಬರ್ತಾ ಇದ್ದಾನೆ. ಇದು ಕನ್ಸಲ್ಲ ಸರ್, ನನ್ಸೆ. ಇದೆಲ್ಲ ಆ ದೇವರು ಮಾಡಿರೋ ಆಶೀರ್ವಾದ. ಶ್ರಾವಣಿ ನನ್ನ ಪಾಲಿಗೆ ದೇವತೆ ಆಗ್ಬಿಟ್ಲು. ಅವಳು ನನ್ನ ಅಧಿಕಾರ ಉಳಿಸಿದ್ಲು, ಪ್ರತಿಷ್ಠೆ ಉಳಿಸಿದ್ಲು, ಗೌರವ ಉಳಿಸಿದ್ಲು. ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳಲ್ಲ ಅನಿಸ್ತು. ಒಬ್ಬನೇ ಹೇಳೋದ್ರ ಬದಲು ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದೆ. ಶ್ರಾವಣಿ, ಇವತ್ತು ನನ್ನ ಮಾನ, ಮರ್ಯಾದೆ, ಗೌರವ, ಪ್ರತಿಷ್ಠೆ, ಅಧಿಕಾರನೆಲ್ಲ ಉಳಿಸಿದ್ಯಾ. ಅಷ್ಟೇ ಅಲ್ಲ, ಸಾಲಿಗ್ರಾಮದ ಮರ್ಯಾದೆನೂ ಉಳಿಸಿದ್ಯಾ. ನಿನಗೆ ತುಂಬಾ 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 ಥ್ಯಾಂಕ್ಸ್. ಅಪ್ಪ, ನೀವು ನನ್ನನ್ನ ಮಗಳು ಅಂತ ಒಪ್ಪಿದಿದ್ರೆ ಈ ತರ ಥ್ಯಾಂಕ್ಸ್ ಹೇಳ್ತಾ ಇರ್ಲಿಲ್ಲ. ಆದ್ರೆ ಈಗಲೂ ನಿಮಗೆ ನನ್ನ ಮಗಳು ಅಂತ ಒಪ್ಕೊಳ್ಳೋ ಮನ್ಸಿಲ್ಲ ಅಲ್ವಾ? ಪರವಾಗಿಲ್ಲ, ಆ ದಿನಾನು ಬರುತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದ್ರೂ ನಿಮ್ ಸಂತೋಷ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನನಗೆ ನಿಮ್ ಮಗಳಾಗಿ ಹುಟ್ಟಿರೋದಕ್ಕೆ ಸಾರ್ಥಕ ಅನ್ಸ್ತಾ ಇದೆ. ವಂದನಾ, ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ. ಬೆಟ್ಟದಷ್ಟು ಕಷ್ಟ ಮಂಜಿನ ಕರಗೋಯ್ತು. ನನ್ನ ರಾಜಕೀಯದ ಜೀವನ ಕತ್ತಲಲ್ಲಿ ಮುಳುಗೋಯ್ತು ಅಂತ ಅನ್ಕೊಂಡಿದ್ದೆ. ಶ್ರಾವಣಿ ಮತ್ತೆ ನನ್ನ ಜೀವನಕ್ಕೆ ಬೆಳಕು ತಂದ್ಬಿಟ್ಲು. ಇವತ್ತು ಹಬ್ಬದ ಅಡುಗೆ ಮಾಡಮ್ಮ, ಎಲ್ಲರೂ ಸಿಹಿ ಊಟ ಮಾಡೋಣ. ಸರಿ ಬಾಬಾ, ನಾನು ಅಡುಗೆಗೆ ವ್ಯವಸ್ಥೆ ಮಾಡ್ತೀನಿ. ಏ ವಂದನಾ, ನಿಂತ್ಕೋ. ಏನಣ್ಣ ಮರ್ತ್ಬಿಟ್ಯಾ? ನೀನು ಏನೇನೋ ತಿನ್ನೋ ಹಾಗಿಲ್ಲ. ಡಯಟಿಷಿಯನ್ ಏನ್ ಹೇಳ್ತಾರೋ ಅದನ್ನ ಮಾತ್ರ ತಿನ್ಬೇಕು, ಅರ್ಥ ಆಯ್ತಾ? ವಂದನಾ, ಜಾನಕಿ ಅವ್ರನ್ನ ಕರ್ಕೊಂಡ್ ಬಾಮ್ಮ. ಅವ್ರ ಪರ್ಮಿಷನ್ ತಗೊಂಡ್ರೆ ತಿಂದ್ರಾಯ್ತು. ಸರಿ ಬಾಬಾ. ಈ ಮನೆಯವ್ರನ್ನ ಕಂಡ್ರೆ ಆಗಲ್ಲ, ಆ ವಿಶಾಲು ಕಂಡ್ರೆ ಆಗಲ್ಲ, ಕಾರ್ತಿಕೇಯ, ಶ್ರಾವಣಿ ಯಾರನ್ನು ಕಂಡ್ರು ಆಗಲ್ಲ ನನಗೆ. ಕಾಂತಮ್ಮ ಸುಬ್ಬು ಶ್ರಾವಣಿ ಮನೇಲೇ ಇರ್ತಾಳೆ, ಅವ್ರ ಪರವಾಗಿಯೇ ಮಾತಾಡ್ತಾಳೆ. ತಿರುಗ ಅವ್ರನ್ನ ಕಂಡ್ರೆ ಆಗಲ್ಲ ಅಂತಿದ್ದಾಳೆ. ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಅಮ್ಮ, ಏನಮ್ಮ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಏನೋ ಲೆಕ್ಕಾಚಾರ ಹಾಕ್ತಿತ್ತು ಅಷ್ಟೆ. ಅದೇನ್ ಲೆಕ್ಕಾಚಾರ ಆಗ್ತಿದ್ಯೋ ಏನೋ. ನಿನ್ ಲೆಕ್ಕಾಚಾರದಿಂದ ಇನ್ನೊಬ್ರಿಗೆ ತೊಂದರೆ ಆಗದಿದ್ರೆ ಸಾಕು. ಈ ಇಂದ್ರಮ್ಮ ಯಾರಿಗೂ ತೊಂದರೆ ಕೊಡೋಳಲ್ಲ, ಹಾಗಂತ ತೊಂದರೆ ಕೊಟ್ಟೋರ್ನ ಸುಮ್ನೆ ಬಿಡೋಳು ಅಲ್ಲ. ಈಗ ಯಾರಿಗೂ ಯಾರಿಂದನೂ ತೊಂದರೆ ಆಗಿಲ್ಲ, ನಿನ್ನಿಂದನೂ ಯಾರಿಗೂ ತೊಂದರೆ ಆಗೋದು ಬೇಡ. ಮೇಡಮ್, ಹೇಳಿ ಮೇಡಮ್, ನಾವೆಲ್ಲ ಕಾಯ್ತಾ ಇದ್ದೀವಿ. ಯಜಮಾನ್ರಿಗೆ ಮೋಸ ಮಾಡಕ್ ಹೊರಟಿದ್ ದ್ರೋಹಿ ಯಾರು ಅಂತ ಹೇಳಿ ಮೇಡಮ್. ನಾನ್ ಯಾಕೆ ಹೆದರ್ಕೋತಿದ್ದೀನಿ? ಅಲ್ಲ, ಇಷ್ಟಕ್ಕೂ ಈ ಶ್ರಾವಣಿ ಹತ್ರ ಏನ್ ಸಾಕ್ಷಿ ತಾನೇ ಇದೆ? ನಾನ್ ಖಂಡಿತ ಸಿಕ್ಕಾಕೊಳ್ಳಲ್ಲ. ಆದ್ರೂ ನನ್ಗೆ ಯಾಕೆ ಭಯ ಆಗ್ತಿದೆ? ಶ್ರಾವಣಿ ಯಾರು ಅಂತ ಹೇಳಮ್ಮ. ಇಷ್ಟಕ್ಕೆಲ್ಲ ಕಾರಣ ಆಗಿತ್ತು, ಈ ಮನೆಗೆ ಅನ್ಯಾಯ ಆಗಿತ್ತು, ನಿಮಗೆ ದ್ರೋಹ ಆಗಿತ್ತು, ಬೇರೆ ಯಾರಿಂದನೂ ಅಲ್ಲ.
ನೀವು ಇದುವರೆಗೂ ದೇವತೆ ಅಂತ ಅನ್ಕೊಂಡಿರೋ ನಿಮ್ಮ ಅಕ್ಕ ವಿಜಯಾಂಬಿಕಾನೇ ಇದಕ್ಕೆಲ್ಲ ಕಾರಣ. ಶ್ರಾವಣಿ, ಯಾರ ಮೇಲೆ ಆರೋಪ ಮಾಡ್ತಾ ಇದೆಯಾ ಅಂತ ಗೊತ್ತಾ ನಿನಗೆ? ನಾನು ಅನುಭವಿಸ್ತಿರೋ ಅವಮಾನಗಳಿಗೆ, ಕಷ್ಟಗಳಿಗೆ ನಮ್ಮ ಅಕ್ಕ ಕಾರಣನ? ಶ್ರಾವಣಿ, ಏನ್ ಮಾತಾಡ್ತೀಯ? ಅಮ್ಮನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನಿಂಗೆ? ಸುಮ್ಮನೆ ಯಾಕೆ ಅವ್ರ ಮೇಲೆ ಆರೋಪ ಹೊರಿಸ್ತಾ ಇದೆಯಾ? ಶ್ರಾವಣಿ ಪುಟ್ಟ, ನೀನು ಈ ಮಾತು ಹೇಳ್ತಿದ್ದೀನಮ್ಮ. ಅಲ್ಲ, ನಾನು ನೀನ್ ತಾಯಿ ತರ ಕಣಮ್ಮ. ತಾಯಿ ಇಲ್ಲ ಅಂತ ನಿನಗೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡೋಳು. ನಿನ್ನ ಮಾತ್ರ ಅಲ್ಲ, ವೀರುನ, ಸುರೇಂದ್ರನ ನಾನು ಅಕ್ಕನ ತರ ಅಲ್ಲ, ತಾಯಿ ತರ ಸಾಕಿದ್ದೀನಿ. ನಾನು ವೀರುಗ್ ದ್ರೋಹ ಮಾಡ್ತೀನ? ಹ ವೀರು, ನನ್ ಹೇಳಿಲ್ವಾ? ಶ್ರಾವಣಿನು ಚಿಕ್ಕ ಹುಡುಗಿ, ಅವಳು ಏನೇನೋ ಮಾತಾಡ್ತಿದ್ದಾಳೆ. ನಾನೊಂದು ಜೀವ ಕೊಟ್ಟಾದ್ರೂ ನನ್ ವೀರು ಉಳಿಸ್ಕೋತೀನಿ. ಎಲ್ಲಿವರೆಗೂ ಹೋರಾಡ್ಬೇಕು ಹೋರಾಡ್ತೀನಿ. ಹೇಗಾದ್ರೂ ಮಾಡಿ ನನ್ ವೀರು ಗೌರವನ ಕಾಪಾಡ್ತೀನಿ. ನಾನು ಯಾವತ್ತೂ ವೀರು ತೊಂದರೆ ಆಗೋ ಕೆಲಸ ಮಾಡೋಳೆ ಅಲ್ಲ. ಮುಗೀತಾ? ನೀವ್ ಹೇಳಿದ್ದೆಲ್ಲ ಮುಗೀತಾ? ಹಾಗಾದ್ರೆ ಈಗ ನಾನು ಹೇಳ್ತೇನೆ.